ರೂಪಾಯಿ ಕೊಡೋರ್ಗೆ. ನಿಮ್ಗೊಂದ್ ವಿಷಯ ಹೇಳದಿತ್ತು. ಹಾ ಹೇಳ. ಆ ಮೂಲಿ ಮನಿ ಬಸ್ಸಾನ್ ಮನಿ ಕಡೆ ಹೊಸ ಅಂಗಡಿ ಶುರು ಮಾಡ್ಬೇಕು ಅನ್ಕೊಂಡೆ. ಅಯ್ಯೋ ಅಲ್ಲೋ ನೀ ನನ್ನ ಮನ್ಯಾಗ 1 ವರ್ಷದಿಂದ ಕೆಲಸ ಮಾಡ್ತಿ, ನಟ್ಗ ಅಡಿಗೆ ಮಾಡಕ್ ಶುರು ಮಾಡಿಲ್ಲ, ಇನ್ನು ಹೊಸ ಅಂಗಡಿ ಶುರು ಮಾಡ್ತಾನಂತ ಉರ್ಬಾವ ಇಲ್ಲ ಅವ. ನಿನ್ ಜನ್ಮಕ್ಕೆ ಹೋಗೋ. ಏನಾತು? ಯಾಕೆ ಇಷ್ಟ ಗದ್ಲಾಗ ಆಯ್ತಿಲ್ಲ? ಅಣ್ಣಾರಿ ನಾವ್ ಹೊಸ ಅಂಗಡಿಗೆ ಪರ್ಸನಲ್ ಲೋನ್ ಅಪ್ಲೈ ಮಾಡೀನ್ರಿ. ಅವ್ನ ರಿಜೆಕ್ಟ್ ಆತ. ಸ್ಕೋರ್ 650 ತೋರ್ಸತೈತಿ. ಹಾ ನಿನ್ ಲೋನ್ ರಿಜೆಕ್ಟ್ ಆತಿಲ್ವ? ಗಪ್ಪ ಮುಚ್ಕೊಂಡ್ಕೊಂಡ್ರಿ. EMI ಟೈಮ್ ಟು ಟೈಮ್ ಕಟ್ಟಿನ, ಆದ್ರೂ ನನ್ನ ಸ್ಕೋರ್ ಹಿಂಗ್ಯಾ ತೋರ್ಸತ್ ಅನ್ನೋದ ತಿಳಿವತ್ ನನಗ. ನನ್ ದೋಸ್ತ ಒಂದ್ ಆಪ್ ಬಗ್ಗೆ ಹೇಳಿದ್ದ, ಉಲ್ಕಾ ಅಂತ. ಅವ್ನ ಹೆಂಡತಿಗೂ ನಿನ್ ಸಣ್ಣ ಸಮಸ್ಯೆ ಆಗಿತ್ತ. ಹೊಲ್ಕ ಅದೇನ್ ಮಾಡ್ತೈತಿ? ಉಲ್ಕಾ ನಿನ್ ಸಿಬಿಲ್ ಸ್ಕೋರ್ ಸ್ಕ್ಯಾನ್ ಮಾಡ್ತತೆ. ನನ್ ದೋಸ್ತನ ಹೆಂಡತಿ ರಿಪೋರ್ಟ್ ನಾಗ ಕ್ಲೋಸ್ ಆಗಿದ್ ಲೋನ್ ಓಪನ್ ಅಂತ ತೋರ್ಸಿತ್ತು. ಮತ್ತ ಟೈಮ್ ಟು ಟೈಮ್ ಕಟ್ಟಿದ್ದು EMI ಲೇಟ್ ಆಗಿದ ಮಾರ್ಕ್ ಆಗಿತ್ತು. 2 ಎರರ್ ಇದ್ದು. ಅಯ್ಯೋ ನಮಗೂ ಹಿಂಗ ಆಗಿರ್ಬೋದು. ಮತ್ ನಾ ಇದನ್ನ ಹೆಂಗ್ ಸರಿ ಮಾಡ್ಲಿಗ? ಬ್ಯಾಂಕಿಗೆ ಫೋನ್ ಮಾಡಿರ 45 ಮಿನಿಟ್ ವೇಟ್ ಮಾಡಿಸ್ತಾರು. ನೀ ಏನು ಮಾಡ್ಬೇಕಾಗಿಲ್ಲ. ಉಲ್ಕಾ ಸ್ವತಃ ಡಿಸ್ಪ್ಯೂಟ್ ಫೈಲ್ ಮಾಡ್ತತೆ, ಬ್ಯಾಂಕಿಗೆ ಕನ್ನಡದಾಗ ಇಮೇಲ್ ಕಳಿಸ್ತತೆ, ಸ್ವತಃ ಎಲ್ಲಾ ಪ್ರೊಸೆಸ್ ಟ್ರ್ಯಾಕ್ ಮಾಡ್ತತೆ. ಸಿಬಿಲ್ ರಿಪೋರ್ಟ್ ಅನಾಲಿಸಿಸ್, AI ಡಿಸ್ಪ್ಯೂಟ್ ಫೈಲಿಂಗ್, ಸೆಟಲ್ಮೆಂಟ್ ನೆಗೋಸಿಯೇಷನ್ಸ್, ಬ್ಯಾಂಕ್ ಇಮೇಲ್ಸ್ ಅನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತೆ. 24/7 ಕ್ರೆಡಿಟ್ ಎಕ್ಸ್ಪರ್ಟ್ಸ್, ಎಲ್ಲವೂ ಒಂದೇ ಆಪ್ ನಲ್ಲಿ. ಅಣ್ಣ ನನ್ ಸ್ಕೋರ್ 650 ಇದ್ದಿದ್ದ 750 ಆತ. ಲೋನು ಅಪ್ರೂವ್ ಆತ, ಅಂಗಡಿನೂ ಶುರು ಆತ. ನೋಡ್ ಮಯ್ಯ, ನಮ್ ಮನಿ ಕೆಲಸ ಮಾಡವ ಈಗ ಅಂಗಡಿ ಓನರ್ ಆಗ್ಬಿಟ್ಟ. ಬ್ಯಾಂಕ್ ಮಾಡಿ ತಪ್ಪಿಗೆ ಸ್ಕೋರ್ ನಿಮ್ದು ಕಡಿಮೆ ಆಗೈತೆ. ನೀವು ಸುಮ್ಕೊಂತ್ರ ನಾಷ್ಟ ನಿಮ್ದ. ಬಿಟ್ಟಲ್ಲ ಓನರ್ ಆದ ಖುಷಿಗೆ ಏನಿಲ್ಲ. ಅಣ್ಣ ಅಂಗಡಿಯಿಂದ ಮೊದಲು ಪ್ರಾಫಿಟ್ ಎಲ್ಲ ಬರ್ಲಿ, ಊಟ ಯಾರು ಮಾಡ್ತಿ? 4 ಕೊಟ್ಟು ಬಿಡ್ತಾನೆ, ಎಂಜಾಯ್ ಮಾಡ್ಬೇಡ. ಉಲ್ಕಾ ಆ್ಯಪ್ ಡೌನ್ಲೋಡ್ ಮಾಡ್ರಿ, ಲಿಂಕ್ ನನ್ನ ಬಾಯ್ನಾಗ ಐತಿ ನೋಡ್ರಿ.